ನೋಡಿ, ನಾವು ಹೇಳ್ತಾ ಇದ್ದೇವಲ್ಲ, ಇದು ಒಂದು ಕೆಟ್ಟ ಚಾಳಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಅಸಹ್ಯ ಪಟ್ಕೊಂಡು ಇದನ್ನ ಇಲ್ಲಿವರೆಗೆ ತರಬಾರ್ದು, ವಿಧಾನಸಭೆ ತನ ಒಯ್ಯಬಾರ್ದು, ಕೋರ್ಟ್ ತನ ಒಯ್ಯಬಾರ್ದು. ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ. ಇದು ಯಾರನ್ನಾರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ, ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಇದೆಲ್ಲ ಬಳಸ್ಕೊಳ್ಳುವಂಥದ್ದು ಬಹಳ ಹೀನ ಕೃತ್ಯ. ಇದು ಆಗ್ಬಾರ್ದು. ನಮ್ಮ ರಾಜ್ಯ ವಿಶೇಷದ ಒಂದು ತನ್ನದೇ ಆದಂತ ಒಂದು ಇವತ್ತು ಇಮೇಜ್ ನಮ್ಮ ರಾಜ್ಯಕ್ಕಿದೆ. ಈ ರಾಜ್ಯದಲ್ಲಿ ಇಂಥದ್ದೆಲ್ಲದಕ್ಕೂ ಕೂಡ ಆಗುವುದರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಇದಾಗಬಾರ್ದು ಅಷ್ಟೇ ನಾನು ಹೇಳ್ತೇನೆ. ಸುಪ್ರೀಂ ಕೋರ್ಟ್ ಮಾಡಿದ್ದು ಕೂಡ ಅದೇ ಒಂದು ಇದರಲ್ಲಿ ಮಾಡಿ. ನೆಕ್ಸ್ಟ್ ಮತ್ತೇನಾದ್ರು ಬಿಡಿ, ನಾನು ಅದು ಮಾತಾಡಕ್ಕೆ ಸಾಕು. ಬಿಟ್ಬಿಡಿ, ಅದು ಬಿಟ್ಬಿಡಿ, ಅದು ಮಾತಾಡ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಬೇಕಂತ ಸಾಕು. ನಿನ್ನೆ ಅಶ್ವಥ್ ಪ್ರೆಸ್ ಮೀಟ್ ಮಾಡಿದ್ರೆ ಸುಮಾರು 15,500 ಕೋಟಿಯಷ್ಟು ಅವ್ಯವಹಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಈ ಡಿಜಿಟಲ್ ಮೀಟರ್ ಗಳನ್ನ ಕಡ್ಡಾಯಗೊಳಿಸಿದ್ದಾರೆ. ಬೇರೆ ರಾಜ್ಯಗಳಲ್ಲಿ 7,000 ಇದ್ರೆ ಇಲ್ಲಿ ಸುಮಾರು 17,000 ರೂಪಾಯಿ ಇದೆ. ಸೊ ಈ ಹಂತದಲ್ಲಿ ಅವ್ರು ಮಾಡ್ತಿರೋಂತ ದೊಡ್ಡ ಹಗರಣ ಅಂತ ಆರೋಪ. ಅದಕ್ಕೆ ಇಂಧನ ಸಚಿವರು, ಇಂಧನ ಇಲಾಖೆ ಸಮರ್ಥರಿದ್ದಾರೆ. ಅದನ್ನ ಮೇಲ್ನೋಟಕ್ಕೆ ನೀವೇನಾದ್ರೂ ಆಪಾದನೆ ಮಾಡಬಹುದು, ಆದ್ರೆ ಅದನ್ನ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಯಾರು? ನಾನೇನಾದ್ರು ಹೇಳಿದ್ ನನಗೆ ನನಗೆ ಗೊತ್ತಿಲ್ಲಪ್ಪ. ಯಾವ ಶಾಸಕರು ಗೊತ್ತಿಲ್ಲ, ಗಮನಕ್ಕೆ ತಂದಿದ್ದು ಗೊತ್ತಿಲ್ಲ. ನೀವು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ದೂರು ಕೊಡ್ಬೇಕಾಗಿತ್ತು ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದ್ರು ಕೂಡ ದೂರು ಕೊಡಕ್ಕೆ ಇಂಜೆಕ್ಟ್ ಆಗ್ತಾ ಇಲ್ಲ. ಅದು ರಾಜಣ್ಣವ್ರು ಬಿಟ್ಟಿದ್ದು. ರಾಜಣ್ಣ ಇಂಜೆಕ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದು ಅವರು ಏನು ಗೃಹ ಸಚಿವ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜಣ್ಣವ್ರಿಗೆ ಗೊತ್ತು, ಗೃಹ ಸಚಿವ ಗೊತ್ತು. ನನಗೆ ಗೊತ್ತಿಲ್ಲ, ನನಗೂ ಚರ್ಚೆ ಮಾಡಿ. ಏನೋ ಮಾಜಿ ಗೃಹ ಸಚಿವರ ಸಲಹೆನ ಪಡೆಯಬೇಕು. ಓಹೋ, ಬಹಳ ಮಂದಿ ಇದ್ದಾರೆ. ಮಾಜಿ ಜಾರ್ಜ್ ಅವ್ರು ಇದ್ದಾರೆ, ನಾನ್ ಇದ್ದೀನಿ, ರಾಮಲಿಂಗ ಇದ್ದಾರೆ, ಬಹಳ ಜನ ಇದ್ದಾರೆ ಗೃಹ ಸಚಿವರು. ಓಕೆ, ಬಿಡಿ ಅದನ್ನ. ನೀವು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡ್ಬೇಕು, ನೀವ್ ಯಾಕೆ ಅಂತ ಕಟ್ ಮಾಡ್ಕೋತಾರೆ? ಮತ್ತೆ ಮುಂದುವರ್ಸಿ ಬೇರೆ ಯಾವ್ದು ವಿಚಾರ. ನೋಡಿ, ನಾರಾಯಣಪುರ ನನಗೆ ಅನ್ಸೋ ಮಟ್ಟಿಗೆ ಅಷ್ಟು TMC ಅನ್ನ 10 TMC ಅನ್ನ ಬಿಡುವಂತದ್ದು ಅಸಾಧ್ಯದ ಮಾತು. ನಾನು ಅದನ್ನ ಮಾತನಾಡಬೇಕಾಗಿದೆ ಇಲಾಖೆಯ ಜೊತೆಗೆ. ನನ್ ತಿಳಿದ ಪ್ರಕಾರ ಅದು 1 TMC ಅಷ್ಟೇನೋ ಕೊಟ್ಟಿದ್ದಾರೆ ಅಂತ ಎಷ್ಟಿದೆ. 1 TMC ಮಾನವೀಯತೆ ಮೇಲೆ ನೀರಿಗೆ ಕೊಟ್ರೆ ತಪ್ಪಲ್ಲ. ಅದು 10 TMC ಅಷ್ಟು ಏನು ಅಪಾದನೆ ಮಾಡ್ತಾರೋ ನಾನು ಅದರಲ್ಲಿ ಬಹುಶಃ ಯಾವುದೇ ಹುರುಳಿಲ್ಲ. ಅದಾಗಿನೂ ಕೂಡ ನಾನು ಕೂಡ ಅದನ್ನ ಅಸಲ್ಟನ್ ಮಾಡ್ಕೋತೀನಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ತಪ್ಪೇನಿದೆ? ಈಗ ನಾವು ಡೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರು ಭೇಟಿ ಆಗ್ತೀವಿ. ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅವರು, ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ. ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ಡಿಫೆನ್ಸ್ ಎಲ್ಲ ಒಂದು ಇದೆ. MSME ಮಿನಿಸ್ಟರ್ ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಸಚಿವರು. ಏನೋ ಇದ್ರಪ್ಪ ನಮ್ಗೆ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ ಅಂತ ಕೇಳ್ತೀವಿ. ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು. ಹೀಗಾಗಿ ಇದ್ರಲ್ಲಿ ಏನು ನಿಮ್ ಪ್ರಕಾರ ಭೇಟಿನೇ ಆಗ್ಬಾರ್ದು, ಡಿನ್ನರು ಮಾಡ್ಬಾರ್ದು, ಊಟನೂ ಮಾಡ್ಬಾರ್ದು, ತಿನ್ಬಾರ್ದು. PWD ಸಚಿವರು ಮತ್ತು ಕೇಂದ್ರ ಕೈಗಾರಿಕಾ ಸಚಿವರು ಇಬ್ಬರು ಸೇರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಚರ್ಚೆ ಮಾಡಿರ್ಬೋದಾ? ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಭೇಟಿಯಾಗಿದ್ರು, ಏನ್ ಭೇಟಿಯಾಗಿದ್ರು. ಅಥವಾ ಅವ್ರು ಬಂದಿದ್ದಾರೆ, ಕರೆದಿರ್ಬೋದು, ಊಟಕ್ಕೆ ಕರೆದಿರ್ಬೋದು, ಬಿಟ್ಟಿರ್ಬೋದು. ನನ್ಗೆ ಗೊತ್ತಿಲ್ಲ. ಅದು ನನ್ಗೆ ಗೊತ್ತಿಲ್ಲ ಅಂತ ನಾ ಮಾತಾಡಕ್ ಸಾಧ್ಯ.